ಅಂತ ನೋಡಿ ಗೈಸ್ ಯಾವ ರೀತಿ ಇದೆ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪವನ್ ಟ್ರಾವೆಲಿಂಗ್ ವ್ಲಾಗ್ಸ್. ಈ ಟೈಟಲ್ಲು ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಇವತ್ತು. ಸೊ ಬೆಂಗಳೂರು ಟು ಮಂತ್ರಾಲಯ, ಅದು ನೈಟ್ ಟ್ರೈನಲ್ಲಿ ಹೋಗ್ತಿದ್ದೀವಿ, ನೈಟ್ ಜರ್ನಿ ಮಾಡ್ತಾಯಿದ್ದೀವಿ. ಸೊ ಈ ಜರ್ನಿ ಒಂಥರ ಸ್ಪೆಷಲ್ಲು ಮತ್ತು ಒಂಥರ ಎಕ್ಸೈಟು, ಒಂಥರ ಟೆನ್ಷನ್ ಇದೆ. ಸೊ ನಾವು ಆ ಕಡೆ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾಗಿದೆ. ಬಟ್ ಟೈಮ್ ಬಂದು ಇವಾಗ 7:04 ಗೈಸ್. ಆಲ್ರೆಡಿ ಟ್ರೈನ್ ಬಂದು ನಿಂತಿದೆ ಸ್ಟೇಷನಲ್ಲಿ. 7:20ಕ್ಕೆ ಇರೋದು ಟ್ರೈನ್ ನಮ್ಮದು. ಬಟ್ ನಾವು ಲೇಟಾಗಿ ಹೋಗ್ತಿದ್ದೀವಿ. ಏನು ಮಾಡೋದು, ಒಂಥರ ಟೆನ್ಷನ್ ಆಗ್ತಿದೆ ಗೈಸ್, ಟ್ರೈನ್ ಎಲ್ಲಿ ಮಿಸ್ ಆಗುತ್ತೋ ಅಂತ. ಅಂತೂ ಬೇಗ ಅಂದರೆ ಲಾಸ್ಟ್ ಮಿನಿಟಲ್ಲಿ ಓಡಿ ಬಂದ್ವಿ. ಸ್ಟೇಷನ್ ಹತ್ತಿರ ಇದ್ದೀವಿ. ಆಲ್ರೆಡಿ ಟ್ರೈನ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಟ್ರೈನ್ ಹೋಗ್ತಿದೆ ಅಂದರೆ ಟ್ರೈನ್ ಬಂದಿದೆ. ನಮ್ಮದು ಪ್ಲ್ಯಾಟ್ಫಾರ್ಮ್ ಬಂದು 1 ನಿಂತ್ಕೊಂಡಿದೆ ಟ್ರೈನು. ಆದರೂ ಒಂಥರ ನೈಟ್ ಜರ್ನಿ ಟ್ರೈನಲ್ಲಿ ಮಸ್ತಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ, ಫುಲ್ ಎಕ್ಸ್ಪೀರಿಯೆನ್ಸ್ನ ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ನೋಡಿ. ಸೊ ಆಲ್ರೆಡಿ ಟ್ರೈನು ಬಂದಿದೆ ನೋಡಿ, ಅಲ್ಲಿ ನಮ್ಮದು ಟ್ರೈನ್ ನಂಬರು ಇದೆ. ನಮ್ಮದು ಸೀಟ್ ಬುಕ್ ಮಾಡಿದ್ವಿ ಗೈಸ್. ಆಲ್ರೆಡಿ ಸೀಟ್ ಬಂದು ನಮ್ಮದು ಸ್ಲೀಪರ್ ಕೋಚು, S7 ಕೋಚು. ಟ್ರೈನ್ ಇವಾಗ ಸೀಟ್ ಹುಡುಕ್ಬೇಕೀಗ. ಓಕೆ ಗೈಸ್, ಫೈನಲಿ ನಾವು ಟ್ರೈನ್ ಒಳಗಡೆ ಬಂದಾಯಿತು. ಸೀಟ್ ಆಲ್ರೆಡಿ ಕನ್ಫರ್ಮ್ ಆಗಿದೆ. ನಾವು ಒಂದು 2 to 3 ವೀಕ್ಸ್ ಬ್ಯಾಕೇ ಬುಕ್ ಮಾಡಿದ್ದೀವಿ ಆನ್ಲೈನಲ್ಲಿ. ಸೊ ಇವಾಗ ಯಲಹಂಕ ಜಂಕ್ಷನ್ ಬಿಡ್ತು. ಗೈಸ್, ಇನ್ನೂ ಒಂದು ನೈಟ್ ಟ್ರೈನ್ ಜರ್ನಿ ಅಂದರೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಔಟ್ಸೈಡ್ ಫುಲ್ ಡಾರ್ಕ್ನೆಸ್ಸು, ಇನ್ಸೈಡ್ ಕೋಚಲ್ಲಿ ಅಂದರೆ ಲೈಟ್ ಆನ್ ಆಗಿರೋದು, ಮತ್ತು ಆ ಟ್ರೈನ್ ಸೌಂಡು ಟಕ್ 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 ಅಂತ ಇವೆಲ್ಲ ನೋಡಿದ್ರೆ ಟ್ರಾವೆಲ್ ಫೀಲಿಂಗ್ ಡಬಲ್ ಆಗುತ್ತೆ ಗೈಸ್. ಇನ್ನೂ ಒಂಥರ ಮಸ್ತು ಎಕ್ಸೈಟ್ ಗೈಸ್. ಊಟನೆಲ್ಲ ನಾವು ಮನೆಯಿಂದನೇ ಪಾರ್ಸೆಲ್ ತೊಗೊಬಂದಿದ್ದೀವಿ. ಈ ಟ್ರೈನಲ್ಲಿ ಏನೋ ಅಷ್ಟೊಂದು ಚೆನ್ನಾಗಿರಲ್ಲ ಫುಡ್ಗಳು, ಅದರಿಂದ ನಾವು ಮನೆಯಿಂದನೇ ಪಾರ್ಸೆಲ್ ತಂದಿದ್ದೀವಿ. ಸೊ ಇಲ್ಲಿ ಆರಾಮಾಗಿ ತಿನ್ಬೋದು ಬಾಕ್ಸ್ ತೊಗೊಬಂದರೆ. ಆ್ಯಕ್ಟಿಂಗ್ ನೋಡ್ಬಿಟ್ರೆ ನೀನು ಒಂದು ಮುಹೂರ್ತ ಮಾಡೋ ಟೈಮಲ್ಲಿ ಗೈಸ್, ಅಂತೂ ನಾವು ಇಲ್ಲಿ ಕೆಳಗೆ ಕುತ್ಕೊಂಡಿದ್ವಿ. ಸೊ ಯಾರ್ದೋ ಬೇರೆ ಸೀಟ್ ನಂಬರ್ ಇತ್ತು. ಸೊ ಮಿಡಲಲ್ಲಿ ಮಾತ್ರ ಬಂದರು ನೋಡಿ. ಇವಾಗ ಇಲ್ಲಿ ನಮ್ಮ ಫ್ರೆಂಡ್ ಕುತ್ಕೊಂಡಿದ್ದಾನೆ, ಇಲ್ಲಿ ನಮ್ಮ ಮಕ್ಕ ಕೂತ್ಕೊಂಡಿದ್ದಾರೆ, ಇಲ್ಲಿ ಇನ್ನೊಬ್ಬ ನಮ್ಮ ಫ್ರೆಂಡ್ ಕೂತ್ಕೊಂಡಿದ್ದಾನೆ. ಸೊ ನಾನು ಬಂದು 38 ಕೂತ್ಕೊಂಡಿದ್ದೀನಿ. ಸೊ ನೋಡಿ, ಇಲ್ಲೊಬ್ಬರು ಕೂತ್ಕೊಂಡಿದ್ದಾರೆ. ಕರೆಕ್ಟಾಗಿ 11:15 ಗೈಸ್, 11:00 ಬಂದಿದೆ ಟ್ರೈನು. ಇನ್ನು ಒಂದು 2.5 ಅವರ್ಗೆ ನಾವು ಮಂತ್ರಾಲಯಕ್ಕೆ ರೀಚ್ ಆಗ್ತೀವಿ. ಸೊ ಓಕೆ, ಬಂತು ಅನಂತಪುರ. ಯಾರು ಹಿಡ್ಕೊಳ್ಳಿ ನೋಡಿ ಗೈಸ್, ಎಲ್ಲ ವೆಯ್ಟ್ ಮಾಡ್ತವ್ರೆ. ದೊಡ್ಡ ಜಂಕ್ಷನ್ನು, ಅಲ್ಲಿ ಎಷ್ಟೊಂದು ಟ್ರೈನ್ಗಳೆಲ್ಲ ಬಂದು ಕನೆಕ್ಟ್ ಆಗುತ್ತೆ. ಒಂದೇ ಅಂದರೆ ಎಷ್ಟೊಂದು ಟ್ರ್ಯಾಕ್ಗಳಿದೆ ನೋಡಿ ಗೈಸ್. ಸ್ಲೋಗಿ ಹೋಗ್ತಿದೆ. ವಿಂಡೋ ಸೈಡ್ ಕುತ್ಕೊಂಡಿದ್ರೆ ಒಂಥರ ಮಜಾ ಇದೆ. ಓಕೆ ಇರಿ,
ಒಂದು ನಿಮಿಷವಾಗಿ ನಿಮ್ಗೊಂದು ಒಳ್ಳೆ ಕ್ಲಿಪ್ ಹಾಕ್ತೀನಿ, ನೋಡ್ಕೊ ಬನ್ನಿ. ಹಾಂ, ಸಖತ್ತಾಗಿ ಬಂದ್ಬಿಟ್ಟು ಗುಂಟ್ಕಲ್ ಜಂಕ್ಷನ್ಗೆ ಬಂದಾಯಿತು. ಇನ್ನು 1.5 hour ಜರ್ನಿ ಅಷ್ಟೇ. ಸೊ ನಾವಿವಾಗ ಇನ್ನೊಂದು ವಿಷಯ ಗೈಸ್, ಈ ಟ್ರೈನ್ ಅಂದರೆ ಇದು ಗುಂಟ್ಕಲ್ ಜಂಕ್ಷನ್ ಅಲ್ಲ, ಇವಾಗ ಬಂದಿರೋದು ಗುಂಟ್ಕಲ್ ಜಂಕ್ಷನ್ನು. ಸೊ ಇಲ್ಲಿ ದೊಡ್ಡ ಇದೆ ಅಂದರೆ ಇದು ದೊಡ್ಡ ಜಂಕ್ಷನ್ನು. ಸೊ ಇಲ್ಲಿಂದನೇ ಎಲ್ಲ ಟ್ರೈನ್ಗಳು ಪಾಸ್ ಆಗುತ್ತೆ. ಅಂದರೆ ಈ ಚೆನ್ನೈ, ಮುಂಬೈ, ಹೈದ್ರಾಬಾದು ಅಂದರೆ ಬೆಂಗಳೂರು ರೂಟ್ಗೆ ಹೋಗೋ ಆ ಟ್ರೈನ್ಗಳೆಲ್ಲ ಇಲ್ಲೇ ಬಂದು ಅಂದರೆ ಸ್ಟ್ಯಾಂಡ್ ಆಗುತ್ತೆ. ಸೊ ಇದು ಒಂಥರ ದೊಡ್ಡ ಜಂಕ್ಷನ್ ಗೈಸ್, ಇದು ಗುಂಟ್ಕಲ್ ಜಂಕ್ಷನ್ನು ನೋಡಿರ್ಬೋದು ನೀವು. ಅಂದರೆ ಸಖತ್ ದೊಡ್ಡದಾಗಿದೆ. ಬಟ್ ಇಲ್ಲಿ ನಿಮಗೆ ತೋರಿಸ್ಬೋದು ಇಳಿದು ನಾನು, ಬಟ್ ಟ್ರೈನ್ ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ ಇಲ್ಲಿ. ಅದರಿಂದ ಗೈಸ್ ನಾನು ತೋರ್ಸೋಕ್ಕಾಗ್ತಾ ಇಲ್ಲ, ಇಲ್ಲಾಂದ್ರೆ ಹಿಡಿದು ಬಿಟ್ಟು ನಿಮಗೆ ತೋರಿಸ್ಬೋದಾಯಿತು ಟ್ರ್ಯಾಕ್ಗಳೆಲ್ಲ ಎಷ್ಟು ದೊಡ್ಡದಾಗಿದೆ ಅಂತೆಲ್ಲ. ಫ್ರೆಂಡ್ಸ್ಗಳೆಲ್ಲ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ನಿದ್ದೆ ಬರ್ತಾಯಿಲ್ಲ ಟ್ರೈನಲ್ಲಿ, ನಾನು ಸುಮ್ಮನೆ ಹಂಗೆ. ಸೊ ಗೈಸ್ ಅಂತೂ ಇಂತೂ ನಾವು ಫೈನಲಿ ಮಂತ್ರಾಲಯಕ್ಕೆ ರೀಚ್ ಆಗಿದ್ದೀವಿ. ಸೊ ಕರೆಕ್ಟಾಗಿ 1:51ಕ್ಕೆ ರೀಚ್ ಆಗಿದ್ದಾರೆ. ಟ್ರೈನ್ ಆ ಕಡೆ ಇದೆ. ಸೊ ಅಂತೂ ಮಂತ್ರಾಲಯ ರೈಲ್ವೆ ಸ್ಟೇಷನ್ ಹತ್ರ ಬಂದಾಯಿತು ಇವಾಗ. ಸೊ ಟೆಂಪಲ್ಗೆ ಹೋಗೋ ಟೈಮ್ ಈಗ. ಸೊ ನೋಡಿ ಇಲ್ಲೆಲ್ಲ ನಿಂತಿರುತ್ತೆ, ಎಷ್ಟೊಂದು ಆಟೋಗಳು ಮತ್ತು ವೆಹಿಕಲ್ ನಿಂತಿದೆ. ಸೊ ಇಲ್ಲಿ ಇವಾಗ ಸ್ವಲ್ಪ ಡಿಸ್ಕಷನ್ ಮಾಡಿ ಮಂತ್ರಾಲಯ ಟೆಂಪಲ್ಗೆ ಹೋಗೋದು. ಓಕೆ ಗೈಸ್, ಮಂತ್ರಾಲಯ ಸ್ಟೇಷನಿಂದ ಇವಾಗ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಆಟೋದಲ್ಲಿ ನಾವು 4 ಮೆಂಬರ್ಸು. ನೋಡ್ಕೊಬಿಡಿ ಎಲ್ಲ ಪಾರ್ಕಿಂಗ್ ಏರಿಯಾ. ಸೊ ಗೈಸ್ ಫೈನಲಿ ಅಂತೂ ಮಂತ್ರಾಲಯಗೆ ಬಂದ್ವಿ. ಸೊ ಇನ್ನು ಈಗ ರೂಮ್ ಬುಕ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗಬೇಕು. ಓಕೆ ಗೈಸ್ ಅಂತೂ ಫೈನಲಿ ನಾವು ಮಂತ್ರಾಲಯ ಅಂದರೆ ಆ ಟೆಂಪಲ್ದೆಲ್ಲ ನಿಯರ್ ಇರೋದೇ ರೂಮ್ ಬುಕ್ ಮಾಡಿದ್ವಿ. ಸೊ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಅದು 4 ಬೆಡ್ಡು. ಓಕೆ ನೋಡಿ ಗೈಸ್ ಯಾವ ರೀತಿ ಇದೆ ರೂಮು. ಸೊ ಫೈನಲಿ ಗೈಸ್ ನಿನ್ನೆ ನೈಟು ಅರ್ಲಿ ಮಾರ್ನಿಂಗ್ ರೀಚ್ ಆಗಿದ್ವಿ. ಸೊ ರೂಮಲ್ಲಿ ಸ್ವಲ್ಪ ರೆಸ್ಟ್ ತೊಗೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಟೆಂಪಲ್ ಅಂದರೆ ದರ್ಶನಕ್ಕೆ ಬೈ ವಾಕಲ್ಲಿ ಹೋಗ್ತಾ ಇದ್ದೀವಿ. ಸೊ ನಮ್ಮ ರೂಮಿಂದ ಟೆಂಪಲ್ಗೆ ಜಸ್ಟ್ 5 minutes ವಾಕಬಲ್ ಇದೆ ಡಿಸ್ಟೆನ್ಸ್ ಅಷ್ಟೇ. ಸೊ ಆರಾಮಾಗಿ ನಾವು ಇಲ್ಲಿ ಎಲ್ಲ ಸರೌಂಡಿಂಗ್ಸ್ ಎಲ್ಲ ನೋಡ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಂತೂ ನಾವು ಮೇಯ್ನ್ ಎಂಟ್ರೆನ್ಸಿಗೆ ಬಂದ್ವಿ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸೊ ಆಲ್ರೆಡಿ ಎಷ್ಟೋ ಜನ ಹೋಗಿರ್ತಾರೆ, ಬಟ್ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಗೈಸ್ ಇಲ್ಲಿ ಮಂತ್ರಾಲಯಕ್ಕೆ ಬಂದು. ಸೊ ಒಂಥರ ಮನಸ್ಸು ಸಮಾಧಾನ, ಒಂಥರ ಎಲ್ಲ ರಿಲೀಫ್ ಆಗಿದೆ. ನಿಮಗೆ ಯಾವ ಥರ ಅನಿಸ್ತಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಟ್ರೈನಲ್ಲಿ ಜರ್ನಿ ಒಂಥರ ಯಾವ ಥರ ಇರುತ್ತೆ ಅಂತ, ನಿಮ್ಮ ಫೀಲ್ ಯಾವ ಥರ ಇರುತ್ತೆ ಅಂತ ಅದೇ ಕಮೆಂಟ್ ಬಾಕ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿ. ನೋಡ್ತಾ ಇರ್ಬೋದು. ಸೊ ದರ್ಶನಕ್ಕೆ ನಾವು ಒಳಗಡೆ ಹೋಗ್ತಿದ್ವಿ. ಸೊ ಕ್ಯಾಮ್ರೆಲ್ಲ ಒಳಗಡೆ ಅಲ್ಲೋ ಇರೋಲ್ಲ, ಅದರಿಂದ ನಾನು ಹೊರಗಡೆನೇ ಮಾತ್ರ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾವು ದರ್ಶನ ಮಾಡ್ಕೊಂಡು ಬರ್ತೀವಿ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಮತ್ತು ಯಾರಾದರೂ ಹೊಸೊಬ್ಬರು ಬಂದಿದ್ದರೆ ವಿಡಿಯೋಗೆ ನೋಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್.